ನೋಡಿ, ಇದೇ ರೀತಿ ಫುಡ್ ಪಾಯ್ಸನ್ನಿಂದ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಬರ್ತಾ ಇದೆ. ರಾಯಚೂರಿನಲ್ಲಿ ಫುಡ್ ಪಾಯ್ಸನ್ನಿಂದ ತಂದೆ ಮಗಳು ಇಬ್ಬರು ಸಾವು. ಸಿರವಾರ ತಾಲೂಕಿನ ಕೆ ತಿಮ್ಮಾಪುರ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಘಟನೆ. 38 ವರ್ಷದ ತಂದೆ ರಮೇಶ್, 8 ವರ್ಷದ ಮಗಳು ನಾಗಮ್ಮ ಮೃತಪಟ್ಟಿದ್ದಾರೆ. ತಾಯಿ ಪದ್ಮ, ಮಕ್ಕಳಾದ ಕೃಷ್ಣ, ಚೈತ್ರ, ದೀಪ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿನ್ನೆ ರಾತ್ರಿ ಊಟ ಮಾಡಿ ಮಲಗಿದ್ರು. 6 ಜನ ಅಸ್ವಸ್ಥರಾಗಿದ್ದಾರೆ. ಬೆಳಗ್ಗೆ 7 ಅಷ್ಟೊತ್ತಿಗೆ ಇಬ್ಬರು ಮೃತಪಟ್ಟಿದ್ದಾರೆ. ರಾತ್ರಿ ಹೊಟ್ಟೆ ನೋವಿನಿಂದ ನರಳಾಡಿದ್ದಾರೆ. ಮುಂಜಾನೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಲಿಂಗಸೂಗೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ತಂದೆ ಮಗಳು ಸಾವನ್ನಪ್ಪಿದ್ದಾರೆ ಫುಡ್ ಪಾಯ್ಸನ್ನಿಂದ. ಹಾಗಾದರೆ 6 ಜನಕ್ಕೆ ಫುಡ್ ಪಾಯ್ಸನ್ ಆಗುವಂಥದ್ದು ಏನು ತಿಂದರು ಇವರು ರಾತ್ರಿ? ಅಥವಾ ಏನಾದರೂ ಇವರೇ ಉದ್ದೇಶಪೂರ್ವಕವಾಗಿ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರಾ? ಹೀಗೆ ಅನೇಕ ಪ್ರಶ್ನೆಗಳು ಮೂಡ್ತಾ ಇದೆ. 4 ಜನ, ಒಟ್ಟು 6 ಜನದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. 4 ಜನ ಅಸ್ವಸ್ಥರಾಗಿದ್ದಾರೆ. 4 ಜನರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಎಲ್ಲ ಇದು ಫುಡ್ ಪಾಯ್ಸನ್ನಿಂದ ಆಗಿರ್ತಕ್ಕಂಥದ್ದು. ರೈಟ್, ತುಂಬ ಆಶ್ಚರ್ಯ ಆಗ್ತಾ ಇದೆ. ಅವ್ರ ಮನೆಯಲ್ಲಿ ತಯಾರಿಸಿರುವ ಫುಡ್ಡಿಂದನೇ ಈ ಥರದ್ದಾಗಿದ್ದರೆ ಹೇಳೋಕ್ಕಾಗಲ್ಲ, ಅಥವಾ ಉದ್ದೇಶಪೂರ್ವಕನ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, 6 ಜನ ಅಸ್ವಸ್ಥರಾಗೋಂಥ ಫುಡ್ ಏನು ತಗೊಂಡಿದ್ರಂತೆ ರಾತ್ರಿ? ಅಥವಾ ಏನಾದರೂ ಆತ್ಮಹತ್ಯೆ ಪ್ರಯತ್ನ ಇರಬಹುದಾ ಅಂತ ಒಂದು ಅನುಮಾನ. ಡೀಟೇಲ್ಸ್ ಏನಿದೆ? ಖಂಡಿತ ಅರವಿಂದ್, ಘಟನೆಗೆ ಕಾರಣ ಏನು ಅನ್ನೋಂಥದ್ದು ಇನ್ನಷ್ಟೇ ತಿಳಿದು ಬರ್ಬೇಕಾಗಿದೆ. ಆದ್ರೆ ಅವರು ಮನೆಯಲ್ಲಿ ಏನು ನಿತ್ಯ ಊಟ ಮಾಡ್ತಿದ್ದಂತ ಅಡುಗೆಯನ್ನೇ ಅವ್ರು ಊಟ ಮಾಡಿರುವಂತದ್ದು. ರೊಟ್ಟಿ, ಏನು ಚೌಳೆಕಾಯಿ ಪಲ್ಯ ಅನ್ನೋಂಥದ್ದು ಏನ್ ಮಾಡ್ತಾರೆ, ಅನ್ನ ಸಾಂಬಾರು ಏನಿದೆ ಅದನ್ನೇ ಊಟ ಮಾಡಿರುವಂತದ್ದು. ಮತ್ತು ವಿಶೇಷವಾದ ಅಡುಗೆಯನ್ನ ಅವತ್ತವ್ರು ಏನೂ ಕೂಡ ಮಾಡಿಲ್ಲ. ಆದಾಗ್ಯೂ ಕೂಡ ಅವರಿಗೆ ಫುಡ್ ಪಾಯ್ಸನ್ ಆಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಮತ್ತು ಇದೊಂದು ರೀತಿಯ ಕುತೂಹಲವನ್ನು ಕೂಡ ಮೂಡಿಸಿರುವಂತದ್ದು. ಯಾಕೆ ದಿನನಿತ್ಯದ ಊಟವೇ ಫುಡ್ ಪಾಯ್ಸನ್ ಆಯ್ತು ಅನ್ನುವಂಥದ್ದು. ಯಾಕೆಂದ್ರೆ ಮನೆಯಲ್ಲಿರ್ತಕ್ಕಂಥ ಏನು ಗಂಡ, ಹೆಂಡತಿ ಮತ್ತೆ 4 ಜನ ಮಕ್ಕಳು ಇದ್ದಾರೆ. ಎಲ್ಲರೂ ಕೂಡ ಅಸ್ವಸ್ಥರಾಗಿದ್ದಾರೆ. ರಾತ್ರಿ ಬೆಳಿಗ್ಗೆ 4 ಗಂಟೆಗೆ ಅವರನ್ನ ಲಿಂಗಸೂರಿನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಆದ್ರೆ ಆಸ್ಪತ್ರೆಗೆ ಹೋಗ್ತಿದ್ದಂತೆ ತಂದೆ ಮತ್ತೆ ಒಬ್ಬ ಮಗಳು ಸಾವನ್ನಪ್ಪಿರುವಂತದ್ದು. ಈಗ ರಿಮ್ಸ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಮತ್ತೊಬ್ಬ ಬಾಲಕಿ 6 ವರ್ಷದ ದೀಪ ಸಾವನ್ನಪ್ಪಿದ್ದಾಳೆ. ಜೊತೆಗೆ ಅವರ ಪತ್ನಿ ಮತ್ತೆ ಅವರ ಇನ್ನಿಬ್ಬರು ಮಕ್ಕಳನ್ನು ಕೂಡ ರಿಮ್ಸ್ ಆಸ್ಪತ್ರೆಗೆ, ಈಗ ಲಿಂಗಸೂರು ಆಸ್ಪತ್ರೆಯಿಂದ ಹೆಚ್ಚಿನ ಚಿಕಿತ್ಸೆಗೆ ಕಳಿಸ್ತಿರುವಂತದ್ದು. ಅಂದ್ರೆ ಇವರು ತೀವ್ರತರನಾದಂತಹ ಹೊಟ್ಟೆ ನೋವಿನಿಂದ ಬಳಲಿ ಸಾವನ್ನಪ್ಪಿರೋದನ್ನು ನೋಡಿದಾಗ ನಿಜಕ್ಕೂ ಆ ಒಂದು ಆಹಾರದಲ್ಲಿ ಏನಾದ್ರೂ ವಿಷ ಬೆರೆತಿತ್ತ ಅಥವಾ ಇನ್ನೇನಾದ್ರೂ ಬೇರೆ ವಸ್ತು ಅದರಲ್ಲಿ ಸೇರಿತ್ತ ಅನ್ನುವಂಥದ್ದು ಕೂಡ ಮುಂದೆ ಆ ಒಂದು ತನಿಖೆಯಲ್ಲೇ ಅದು ತಿಳಿದು ಬರ್ಬೇಕಾಗಿದೆ. ಯಾಕಂದ್ರೆ ಅಕ್ಕಪಕ್ಕದ ಮನೆಯವರಿಗಾಗ್ಲಿ ಮತ್ತೆ ಅವರ ಸಂಬಂಧಿಕರಿಗಾಗ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಕೂಡ ಇಲ್ಲ, ಮತ್ತು ಅವರು ಎಂದಿನಂತೆ ಸಹಜವಾಗಿದ್ರು ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣ ನಿಜಕ್ಕೂ ಕೂಡ ಅವರ ಊಟದಲ್ಲಿ ಏನ್ ಸೇರಿತ್ತು ಅನ್ನೋದನ್ನ ಮುಂದೆ ತನಿಖೆಯಲ್ಲೇ ತಿಳಿಬೇಕಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗೆ. ತೀರಾ ಪ್ರಾಣ ಹೋಗಲ್ಲ ಫುಡ್ ಪಾಯ್ಸನ್. ಸಣ್ಣ ಪುಟ್ಟ ಆದರೆ ಹೊಟ್ಟೆ ನೋವು ಬರುತ್ತೆ, ವಾಮಿಟ್ ಆಗುತ್ತೆ, ಸ್ಟಮಕ್ ಕ್ಲೀನ್ ಮಾಡಿದ್ರೆ ಮುಗೀತು. ಬಟ್ ಪ್ರಾಣ ಹೋಗಿದೆ ಅಂತಂದರೆ ಏನೋ ಸ್ಟ್ರಾಂಗ್ ವಸ್ತು, ಏನೋ ಒಂದು ವಿಷ ಪದಾರ್ಥ ಮಿಕ್ಸ್ ಆಗಿರಬೇಕು ಅಂತ ಅನ್ನಿಸ್ತಾ ಇದೆಯಪ್ಪ. ಈ ಫುಡ್ ಪಾಯ್ಸನ್ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ. ಈಗ ಮೃತಪಟ್ಟವರ ಸಂಖ್ಯೆ 3ಕ್ಕೆ ಏರಿಕೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಲ್ಲರೂ ಕೂಡ ಒಂದೇ ಕುಟುಂಬದವರು. 6 ವರ್ಷದ ಮಗು ದೀಪಾ ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಚಿಕಿತ್ಸೆ ಫಲಕಾರಿಯಾಗಿದೆ, ಮೃತಪಟ್ಟಿದೆ 6 ವರ್ಷದ ಮಗು. ಈ ಮೂಲಕ ಒಂದೇ ಕುಟುಂಬದ 3 ಜನ ಈ ಫುಡ್ ಪಾಯ್ಸನ್ಗೆ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇನೋ ಅನುಮಾನ ಇದೆ. ಮೋಸ್ಟ್ಲಿ ಇದು ನನ್ನ ಪ್ರಕಾರ ಸುಸೈಡಲ್ ಅಟೆಂಪ್ಟ್ ಅಂತಲೇ ಅನ್ನಿಸ್ತಾ ಇದೆ. ತೀರಾ ಪ್ರಾಣ ಹೋಗುವಂಥ ಸಿವಿಯಾರಿಟಿ ಇರಲ್ಲ ನಾರ್ಮಲ್ ಫುಡ್ ಪಾಯ್ಸನ್ ಕೇಸ್ನಲ್ಲಿ. ನೋಡೋಣ, ತನಿಖೆ ನಡೆದು ಗೊತ್ತಾಗುತ್ತೆ ಸತ್ಯಾಂಶ ಏನು ಅಂತ. ಇನ್ನಷ್ಟು ಸುದ್ದಿ ಒಂದು ವಿರಾಮದ ನಂತರ.